ಇವತ್ತು ಎಷ್ಟು ಬ್ಲೌಸ್ ಅಲ್ಲಿದ್ದೀನಿ, ಹಾಗೆ ಆ ಬ್ಲೌಸ್ ಡಿಸೈನ್ಗಳ ಬಗ್ಗೆ, ಹಾಗೆ ಅದನ್ನ ಒಬ್ರು ಸ್ಪೆಷಲ್ ಅಂತ ಅನ್ನೋದಕ್ಕಿಂತ ಅವರು ನನಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೈಲರಿಂಗ್ ಬಗ್ಗೆ ನಾನು ಈಗಾಗಲೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋರ್ಗೆಲ್ಲರಿಗೂ ಗೊತ್ತಿರುತ್ತೆ, ಟೈಲರಿಂಗ್ ಬಗ್ಗೆನೇ ಆಲ್ಮೋಸ್ಟ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನಿಮಗೂ ಕೂಡ ಟೈಲರಿಂಗ್ ಬಗ್ಗೆ ಯಾವುದೇ ಒಂದು ಡೌಟ್ ಇದ್ದರೂ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಒಂದಷ್ಟು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ. ಅದ್ರ ಬಗ್ಗೆ ಯಾಕೆ ವೀಡಿಯೋ ಮಾಡಬೇಕು ಅನ್ನಿಸ್ತು ಅಂತಂದರೆ, ನನಗೆ ಒಬ್ಬರು ಕಸ್ಟಮರು ರೆಗ್ಯುಲರ್ ಆಗಿ ಒಂದು 10 to 12 ಇಯರ್ಸಿಂದ ಅವ್ರು ನನಗೆ ರೆಗ್ಯುಲರ್ ಆಗಿ ಬ್ಲೌಸಸ್ನ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ. ಅವರು ಈಗ ಕೆಲವರೆಲ್ಲ ಹಾಗೆ ಅವ್ರದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋತಾರೆ, ಹೋಗ್ತಾರೆ. ಬಟ್ ಇವರು ಡಿಫ್ರೆಂಟ್. ಏನಪ್ಪ ಅಂತಂದರೆ, ಅವ್ರು ಹಾಕೊಂಡು ಹೋಗೋ ಬ್ಲೌಸ್ಗಳು ಯಾವುದೇ ಫಂಕ್ಷನಲ್ಲಿ ಯಾರೇ ನೋಡಲಿ, ಅವರ ಕೋ ಸಿಸ್ಟರ್ ಆಗಿರ್ಬೋದು ಅಥವಾ ನಾದಿನಿ, ಅವ್ರ ಅತ್ತೆ, ಯಾರೇ ನೋಡಿದ್ರು ಅವರು ನನಗೂ ಸ್ಟಿಚ್ ಮಾಡಿಸ್ಕೊಂಬಾ ಅಂತ ಸುಮಾರು ಬ್ಲೌಸ್ಗಳನ್ನ ಕೊಟ್ಟು ಕಳಿಸಿ, ನನ್ನ ಹತ್ರ ಸುಮಾರು ಜನದ್ದು, ಅವ್ರ ನಾದಿನಿದಿದ್ದು, ಅವ್ರ ಚಿಕ್ಕಮ್ಮನ ಮಕ್ಕಳು, ಈ ಥರ ಅವರೆಲ್ಲ ಬೇರೆ ಊರಲ್ಲಿ ಇರೋದು. ಬಟ್ ಇವ್ರು ಹಾಕೊಂಡು ಹೋಗೋ ಆ ಊರಿಗೆ, ಆ ಫಂಕ್ಷನ್ಗೆ ಹಾಕೊಂಡು ಹೋದಾಗ ತುಂಬ ಚೆನ್ನಾಗಿದೆ ಬ್ಲೌಸು, ಡಿಸೈನ್ಸ್ ಚೆನ್ನಾಗಿದೆ, ನಮಗೂ ಈ ಥರ ಡಿಸೈನ್ ಸ್ಟಿಚ್ ಮಾಡಿಸ್ಕೊಂಬಾ ಅಂತಲೂ ಕೆಲವರೆಲ್ಲ ಕೊಟ್ಟು ಕಳಿಸಿದ್ದುಂಟು. ನಾನು ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಅದೇ ಥರ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ತಿಳಿಸಿದ್ದೆ, ಏನಪ್ಪ ಅಂತಂದರೆ ಅವ್ರ ನಾದಿನಿಗೆ ಒಂದು ಸರ್ಪ್ರೈಸ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಕೊಡ್ತಾ ಇದ್ದಾರೆ ಆ್ಯನಿವರ್ಸರಿಗೆ ಅಂತ. ಹಾಗೆ ಅವರು ನನಗೂ ಕೂಡ ಕಾಲ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿದರು. ಅದ್ರ ಬಗ್ಗೆ ಅವ್ರು ತುಂಬ ಎಮೋಷ್ನಲ್ ಆಗಿದ್ದರು. ಅದ್ರ ಬಗ್ಗೆನೂ ಕೂಡ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ, ಯಾರು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಹಾಗೆ ಅವರು ಇವಾಗಲೂ ಕೂಡ ಇನ್ನೊಬ್ಬ ನಾದಿನಿದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಅವ್ರಿಗೆ ಸರ್ಪ್ರೈಸ್ ಆಗಿ ಬ್ಲೌಸ್ನ ಕೊಡಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದಾರೆ. ಅದು ಯಾವ ಥರ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಈ ಡಿಸೈನ್ ಬೋಟ್ ನೆಕ್ ಬಂದು ಈ ಥರ, ಬ್ಯಾಕಲ್ಲಿ ಈ ಥರ ಡಿಸೈನ್ ಬಂದಿದೆ. ಫ್ರಂಟಲ್ಲಿ ನೋಡಿ ಹೀಗೆ ಡೈಮಂಡ್ ಶೇಪಲ್ಲಿ ಬಂದಿದೆ. ಸ್ಲೀವ್ಸ್ಗೆ ಏನೂ ಜಾಸ್ತಿ ಡಿಸೈನ್ ಕೊಡಲಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಜಸ್ಟ್ ಒಂದು ಹೀಗೆ ಡಿಸೈನ್ ಕೊಟ್ಟಿದ್ದೀನಿ. ಹೇಳಬೇಕು ಅಂದರೆ ಆಲ್ಮೋಸ್ಟ್ ಈ ಡಿಸೈನ್ ಅವರೊಬ್ಬರು, ಅಂದರೆ ನನಗೆ ಬರೋವಂಥ ಕಸ್ಟಮರ್, ಅವ್ರ ಹೆಸರು ರೇಖಾ ಅಂತ, ಅವರೊಬ್ಬರು ಈ ಡಿಸೈನ್ನ ನಾನು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದು. ಇಲ್ಲ ಅಂದರೂ ಇವಾಗ ಆಲ್ರೆಡಿ 3 ಬ್ಲೌಸ್ ಇದ್ದೇ ಸೇಮ್ ಡಿಸೈನ್ನ ಅವರು ಸ್ಟಿಚ್ ಮಾಡಿಸಿದ್ದಾರೆ. ಯಾಕೆಂದರೆ ಡಿಸೈನ್ ಅಷ್ಟು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿಸ್ತಿದ್ದಾರೆ. ಇದೊಂದು ಸಲ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಬನ್ನಿ ಡಿಸೈನ್ನ. ನೋಡಿ, ಬೋಟ್ ನೆಕ್ ಬಂದಿದೆ, ಸೆಂಟ್ರಲ್ಲಿ ಈ ಥರ ಓಪನ್ ಕೊಟ್ಟಿದ್ದೀನಿ. ಹೀಗೆ ನೋಡಿ, ಇದನ್ನು ಸ್ವಲ್ಪ ಹಿಂಗೆ ಕರ್ವ್ ಶೇಪಲ್ಲಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದಕ್ಕೆ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಬಾರ್ಡ್ರ್ ಇದ್ದಿದ್ದರಿಂದ ನಾನು ಸಿಲ್ವರ್ ಕಲರಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಲೀವ್ಸ್ ಕೂಡ ನೋಡಿ, ಹಾಗೆ ಇದು ನೋಡಿ ಫ್ರಂಟಲ್ಲಿ ಈ ಥರ ಡೈಮಂಡ್ ಶೇಪಲ್ಲಿ ಕೊಟ್ಟಿದ್ದೀನಿ. ಹಾಗೆ ಅವರು ಇದೊಂದು ಬ್ಲೌಸ್ನ ಅವರು ಸರ್ಪ್ರೈಸಾಗಿ ಕೊಡಬೇಕು ಅಂತ ಸ್ಟಿಚ್ ಮಾಡಿಸಿದ್ದಾರೆ. ಹಾಗೆ ಅವ್ರು ಹೊಲಿಸೋ ಅಂಥ ಡಿಸೈನ್ ಬ್ಲೌಸ್ಗಳನ್ನ ಇಷ್ಟಪಟ್ಟು ಅವ್ರ ಚಿಕ್ಕಮ್ಮನ ಮಕ್ಕಳು, ಅವ್ರ ಚಿಕ್ಕಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಂತೆ, ಅದಕ್ಕೋಸ್ಕರ ಅವರು ಸರ್ಪ್ರೈಸ್ ಆಗಿ ಅವರು ಕೂಡ ಸ್ಯಾರಿ ಕೊಡಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಕಲರ್ ಕಾಂಬಿನೇಷನ್ ತುಂಬ ರೇರ್, ಆಮೇಲೆ ತುಂಬಾ ಯೂನಿಕ್ ಆಗಿದೆ ಕಲರ್ ಕಾಂಬಿನೇಷನ್. ಪರ್ಪಲ್ ಕಲರ್ ಸ್ಯಾರಿಗೆ ಆಲಿವ್ ಗ್ರೀನ್ ಅಂತಲೇ ಹೇಳ್ಬೋದು, ಅಥವಾ ಇದೇನು ಪಾಚಿ ಗ್ರೀನ್ ಬರಲ್ಲ, ಒಂದು ಸ್ವಲ್ಪ ಮೆಹಂದಿ ಗ್ರೀನ್. ನೋಡಿ, ಅವರು ತುಂಬ ಏಜ್ಡ್ ಪರ್ಸನ್ ಅಂತ ಹೇಳಿ ಒಂದು ಸಿಂಪಲ್ ಆಗಿರೋ ವರ್ಕ್ ಕೇಳಿದರು. ಅದಕ್ಕೆ ನಾನು ಈ ಥರ ಸಿಂಪಲ್ ವರ್ಕ್ನ ಮಾಡಿ, ನೋಡಿ ಸ್ಲೀವ್ಸ್ಗೆ ಜಸ್ಟ್ ಬುಟ್ಟಾಸ್ ಸಾಕು ಅಂತ ಹೇಳಿದ್ರು. ಮೈಸೂರು ಸಿಲ್ಕ್ ಸ್ಯಾರಿ ಇದು, ಅದಕ್ಕೆ ಜಸ್ಟ್ ಬುಟ್ಟಾಸ್ ಹಾಕಿ ಫ್ರಂಟಲ್ಲೂ ಕೂಡ ಯೂ ಕಟ್ಟಿದ್ದು ಈ ಥರ ರೌಂಡಲ್ಲೇ ಈ ಶೇಪ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವರು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರಲಿ, ಅವ್ರದ್ದು 50ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ, ಅದಕ್ಕೋಸ್ಕರ ಮಕ್ಕಳು ಸ್ಯಾರಿ ತೊಗೊಂಡು, ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡು ಸರ್ಪ್ರೈಸ್ ಆಗಿ ಅವರು ಕೂಡ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೂ ಒಂದು ಬ್ಲೌಸ್ ಕೂಡ ಅವ್ರ ತಾಯಿಗೆ ಅಂತಲೇ ಸ್ಟಿಚ್ ಮಾಡಿಸಿದ್ದಾರೆ. ಇದೇನಿಲ್ಲ, ಜಸ್ಟ್ ರೌಂಡ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಟ್ಟಿದ್ದೀನಿ. 3 ಬ್ಲೌಸ್ ಆಯಿತು. ಹಾಗೆ ನಮ್ಮ ರೇಖಾ ಅವರ ತಾಯಿ, ಅವರು ಕೂಡ ನನ್ನ ಹತ್ರ ಫಸ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರು. ಅವರು ಕೂಡ ಬೇರೆ ಊರು,
ಆ ಊರಿಂದ ನನಗೆ ರೇಖಾ ಅವ್ರ ಕೈಲಿ ಕೊಟ್ಟು ಕಳಿಸಿ ಫಸ್ಟು ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವರು ಕೂಡ ಏಜ್ಡ್ ಪರ್ಸನ್ ಮತ್ತು ಸ್ವಲ್ಪ ಬಿಗ್ ಸೈಜ್ ಬ್ಲೌಸೇ ಅಂತಲೇ ಹೇಳ್ಬೋದು ಇದು. ಅದನ್ನು ಕೂಡ ಇದನ್ನು ಸ್ಟಿಚ್ ಮಾಡಿ ಕೊಟ್ಟು ಕಳಿಸಿದಾಗ ಅವ್ರಿಗೆ ತುಂಬ ಪರ್ಫೆಕ್ಟಾಗಿ ಕೂತಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಇನ್ನೂ ಒಂದು ಬ್ಲೌಸ್ನ ಕೊಟ್ಟು ಕಳಿಸಿದ್ರು. ನೋಡಿ, ಇದನ್ನು ಕೂಡ ಇವಾಗ ಸ್ಟಿಚ್ ಮಾಡಿಟ್ಟಿದ್ದೀನಿ. ಇದು ಸ್ವಲ್ಪ ಬಿಗ್ ಸೈಜಲ್ಲೇ ಇದೆ ಫ್ರೆಂಡ್ಸ್, ಅಂದರೆ ನಾರ್ಮಲ್ ರೌಂಡ್ ಕಟ್ಟಲ್ಲೇ ಇದೆ, ಬಟ್ ಸ್ವಲ್ಪ ಬಿಗ್ ಸೈಜ್ ಇದೆ ಬ್ಲೌಸು. ಈ ಥರ ಏನಂದರೆ ನಾನು ಇದ್ರ ಜೊತೆ ನಾನು ನಿಮ್ಗೆ ಏನು ಹೇಳೋಕ್ಕೆ ಇದು ಮಾಡ್ತಾಯಿದ್ದೀನಿ ಅಂದರೆ, ನಾವು ಕರೆಕ್ಟಾಗಿ ಒಂದು ಸ್ಟಿಚ್ಚಿಂಗ್ ಅನ್ನೋದನ್ನ ಅಥವಾ ನಮ್ಮ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡಿದಾಗ ಎಲ್ಲಿಂದನಾದ್ರೂ ಯಾವ ಕಡೆಯಿಂದನಾದರೂ ನಮಗೆ ಬಿಸ್ನೆಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆನಾ? ಏನಾದರೆ ಕೆಲವ್ರಿಗೆ ಸ್ಟಿಚಿಂಗ್ ಬರ್ತಾ ಇರುತ್ತೆ, ಬಟ್ ಹೊಲಿಯೋದಕ್ಕೆ ಹೆದರ್ಕೋತಾರೆ. ಯಾಕೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ, ಹಾಗೆ ಹೀಗೆ ಅನ್ನೋ ಥರ ಹೆದರ್ಕೋತಾರೆ. ಬಟ್ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ಮನೆಯಲ್ಲಿ ಕೂತಿರ್ಬೇಕಾಗತ್ತೆ. ಅದ್ರ ಬದಲು ನಾವು ಟ್ರೈ ಒಂದು ಸಲ ತಪ್ಪಾಗ್ಬೋದು, 2ನೇ ಸಲ ತಪ್ಪಾಗ್ಬೋದು, ಬಟ್ 3ನೇ ಸಲ ಕರೆಕ್ಟಾಗಿ ಬಂದೇ ಬರುತ್ತೆ. ದಯವಿಟ್ಟು ಟೈಲರಿಂಗ್ ಕಲಿತು ಮನೆಯಲ್ಲಿ ಸುಮ್ಮನೆ ಕೂತಿರೋ ಅಂಥ ಹೆಣ್ಮಕ್ಳುಗಳು ದಯವಿಟ್ಟು ಸುಮ್ಮನೆ ಕೂರೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಏನಂದರೆ ಫಸ್ಟು ನೀವು ಕಸ್ಟಮರ್ ಬ್ಲೌಸ್ಗಳನ್ನ ಈಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬ್ಲೌಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯವ್ರದ್ದು ರಿಲೇಟಿವ್ಸ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿರಿ. ಒಬ್ಬರು ಪರ್ಫೆಕ್ಟ್ ಚೆನ್ನಾಗಿದೆ ಅಂದರೆ ಸಾಕು, ಅದೇ ಖುಷಿ ಆಗುತ್ತೆ. ಆಮೇಲೆ ನಿಮಗೂ ಒಂದು ಧೈರ್ಯ ಬರುತ್ತೆ ಸ್ಟಿಚ್ ಮಾಡೋದಕ್ಕೆ. ಬೇರೆ ಕಸ್ಟಮರ್ ಹತ್ರ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡೋ ಅಷ್ಟು ಧೈರ್ಯ ನಿಮಗೂ ಬಂದೇ ಬರುತ್ತೆ. ಆ ದಿನ ಒಂದಲ್ಲ ಒಂದಿನ ಆ ದಿನ ಬಂದೇ ಬರುತ್ತೆ. ಕಾನ್ಫಿಡೆಂಟಾಗಿ ಬ್ಲೌಸ್ನ ಸ್ಟಿಚಸ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಕಲಿತು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಹೋಗಲೇಬೇಡಿ. ಅಂದರೆ ಮನೆಯಲ್ಲಿ ಸುಮ್ಮನೆ ಕೂತಿರೋ ಹೆಣ್ಮಕ್ಳುಗಳಿಗೆ ಇವತ್ತಿನ ದಿವಸ ಅಂತೂ ನಾವು ಅರ್ನಿಂಗ್ ಮಾಡಿದ್ರೇ ನಮಗೂ ಒಂದು ಬೆಲೆ, ಅಥವಾ ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಏನಂತ ಹೇಳ್ತೀವಿ, ನಮಗೇನಾದ್ರು ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಬೇರೆಯವ್ರನ್ನ ಅಥವಾ ಹಸ್ಬೆಂಡ್ನ ಅಥವಾ ತಂದೆನ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಹಾಗಂತ ಓದಿರೋ ಅಂಥವರೇ ಕೆಲಸ ಮಾಡಬೇಕು, ನಮ್ಗೆ ಕೆಲಸ ಇಲ್ಲ ಅಂತ ಕೂತ್ಕೊಳ್ಳೋ ಹಾಗಿಲ್ಲ. ಇವತ್ತಿನ ದಿವಸ ಟೈಲರಿಂಗ್ ಅನ್ನೋದನ್ನ ಯಾವುದೇ ವಿದ್ಯೆ ಇಲ್ಲದೇ ಇರೋ ಅಂಥವ್ರು ಕೂಡ ಆರಾಮಾಗಿ ಕಲಿಬೋದು. ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ತುಂಬ ಆರಾಮಾಗಿ ನೀವು ಕಲ್ತ್ಕೊಂಡು ನೀವು ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು. ನೀವೇನು ಹೊರಗಡೆ, ಇವಾಗ ನಾನು ಅಷ್ಟೇ, ನಾನೇನು ಹೊರಗಡೆ ಅಂಗಡಿ ಮಾಡಿಲ್ಲ. ನನ್ನ ಮನೆ ಮುಂದೆ ಒಂದು ಎಕ್ಸ್ಟ್ರಾ ರೂಮ್ ಇತ್ತು, ಆ ರೂಮಲ್ಲೇ ನಾನು ಟೈಲರಿಂಗ್ನ ನಾನು ಮಾಡೋದಕ್ಕೆ ಫಸ್ಟು ನಾನು ಮನೆಯಲ್ಲೇ ಮಾಡ್ತಾಯಿದ್ದಿದ್ದು. ಅದಾದಮೇಲೆ ನಾವು ಮುಂದೆ ಜಾಗ ಇತ್ತು ಅಂತ ಒಂದು ಎಕ್ಸ್ಟ್ರಾ ರೂಮ್ ಮಾಡಿದ್ವಿ, ಅಲ್ಲಿ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇ ಇವಾಗ ನಾನು ಅಷ್ಟೇ ಸ್ಟಾರ್ಟಿಂಗೆಲ್ಲ ನನ್ನ ಬ್ಲೌಸು, ನಮ್ಮ ರಿಲೇಷನ್ ಬ್ಲೌಸು ಇಷ್ಟೇ ನಾನು ಸ್ಟಿಚ್ ಮಾಡ್ತಾ ಇದ್ದಿದ್ದು. ಬೇರೆಯವ್ರದ್ದು ಇಸ್ಕೊಳ್ಳೋಕೆ ನನಗೆ ಭಯ ಆಗ್ತಾಯಿತ್ತು. ಏನಪ್ಪ ಅಂತಂದರೆ ಕರೆಕ್ಟಾಗಿ ಬರುತ್ತೋ, ಪರ್ಫೆಕ್ಟಾಗಿ ಇರುತ್ತೋ ಇಲ್ವೋ, ಈ ಥರ ನಾನೇ ಭಯ ಬೀಳ್ತಿದ್ದೆ. ಬಟ್ ಇವತ್ತಿನ ದಿವಸ ನನಗೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಹಾಗೆ ಬರೀ ಅವ್ರು ಸ್ಟಿಚ್ ಮಾಡಿಸೋದಲ್ಲ, ಅವ್ರ ಕಡೆ ರಿಲೇಷನ್ನು, ಇವಾಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು ವಿಡಿಯೋದಲ್ಲಿ, ಅವ್ರ ಕಡೆ ರಿಲೇಷನ್ನು ಅವ್ರಗಳದ್ದು ಕೂಡ ಬ್ಲೌಸಸ್ನ ತಂದು ನನ್ನ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಅಂದರೆ ಅದು ನನಗೇ ತುಂಬ ಹೆಮ್ಮೆ ವಿಷಯ, ಹಾಗೆ ಖುಷಿ ತರೋವಂಥ ವಿಷಯ. ಈ ಥರದ್ದು ಒಂದು ಸಿಚುವೇಶನ್ ನಡೆದ್ರೆ ಸಾಕು, ನಮ್ಗೆ ಅದೊಂದು ತುಂಬ ದೊಡ್ಡ ಮೋಟಿವೇಶನ್ ಆಗುತ್ತೆ ನಾವು ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋದಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಹೆಣ್ಮಕ್ಳು ಟೈಲರಿಂಗ್ ಕಲ್ತ್ಕೊಂಡು ಮನೆಯಲ್ಲಿ ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವು ಕೂಡ ಅರ್ನಿಂಗ್ ಮಾಡಿ ಅಂತ ಹೇಳ್ತೀನಿ. ಈ ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು, ಕಟಿಂಗ್ ಬಗ್ಗೆ ಆಗಿರ್ಬೋದು, ನನ್ನ ಚಾನಲ್ನಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ. ಇನ್ನೂ ನಿಮ್ಗೆ ಯಾವುದಾದ್ರೂ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಈ ಥರ ಯಾವುದೇ ಕಟಿಂಗ್ ಬೇಕು, ಸ್ಟಿಚಿಂಗ್ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಈ ವಿಷಯನ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಂದರೆ ಈ ಥರ ಮೋಟಿವೇಶನ್ ಒಂದು ಇದು ಇವಾಗ ನೀವು ನೋಡಿದ್ರು ನಮಗೂ ಹೊಲಿಬೇಕು ಅನ್ನೋ ಮನಸ್ಸು ಬರ್ಬೋದು ಕೆಲವ್ರಿಗೆಲ್ಲ. ಆದಷ್ಟು ಈ ವಿಡಿಯೋ ಹೆಲ್ಪ್ ಆಗೋಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.